ನಮಸ್ತೆ ಫ್ರೆಂಡ್ಸ್, ಸಮಸ್ತ ಕನ್ನಡಿಗರಿಗೆ ಹಾಗೂ ದೇಶಾದ್ಯಂತ ಆಚರಿಸುತ್ತಿರುವ ಎಲ್ಲ ದೇಶವಾಸಿಗಳಿಗೂ ಹೊರ ದೇಶದಲ್ಲಿರುವವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಸಂಕೇತವಾದ ಈ ಹಬ್ಬ ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಲಿ. ಇದು ನನ್ನ ಮಗ, ನಿಮ್ಮೆಲ್ಲರಿಗೂ ಗೊತ್ತು, ಆಶು. ಇವನು ಎಣ್ಣೆ ಸ್ನಾನ ಮಾಡಿಕೊಂಡು ಹಬ್ಬದ ಮೊದಲ ದಿನ ನನ್ನ ಬ್ರದರ್ ಮಗನಿಗೋಸ್ಕರ ಕಾಯ್ತಾ ಇದ್ದಾನೆ. ಈಗ ಅವನು ಜಾಯಿನ್ ಆದ. ಇವನು ಅಂಶು. ಇದು ಮೊದಲ ದಿನದ ಹಬ್ಬದ ಆಚರಣೆ. ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಆರತಿ ಮಾಡೋದು ನಮ್ಮಲ್ಲಿದೆ ಆ ಶಾಸ್ತ್ರ. ಬೆಳಕನ್ನು ಚೆಲ್ಲಿ ಬಂತು ದೀಪಾವಳಿ, ದೀಪಾವಳಿ ಆನಂದ ನೀಡುವ ಹಬ್ಬ, ಕಣ್ತುಂಬ ನೋಡುವ ಹಬ್ಬ, ನಮ್ಮನ್ನು ಸೇರಿಸುವ ಹಬ್ಬ, ಎಲ್ಲೆಲ್ಲೂ ನೋಡುವ ಹಬ್ಬ. ನರಕ ಚತುರ್ದಶಿ ಅವತ್ತಿನ ದಿನನೇ ಮನೆಯೊಳಗೇ ರಂಗೋಲಿ ಹಾಕಿ ಈ ರೀತಿ ಆರತಿ ತಟ್ಟೆನ ನಾವು ರೆಡಿ ಮಾಡಿದ್ವಿ. ದೀಪ ಹಚ್ಚಿ ಆರತಿ ತಟ್ಟೆಗಳನ್ನು ರೆಡಿ ಮಾಡಿ ಎಲ್ಲ ಮನೆಯೆಲ್ಲ ಡೆಕೋರೇಟ್ ಮಾಡಿ ದೀಪಗಳಿಂದ ಅಲಂಕರಿಸೋದಕ್ಕೆ ರೆಡಿ ಮಾಡಿದ್ವಿ. ತುಂಬ ಸಿಂಪಲ್ಲಾಗಿ ಆಯಿತು ಈ ವರ್ಷ. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ಜಸ್ಟ್ ಸಿಂಪಲ್ ಗ್ರ್ಯಾಂಡ್ ಅಂತಲೇ ಅನ್ಬಹುದು. ಜಾಸ್ತಿ ಸಿಂಪಲ್ ಕೂಡ ಇಲ್ಲ, ಜಾಸ್ತಿ ಗ್ರ್ಯಾಂಡ್ ಕೂಡ ಇಲ್ಲ, ಮೀಡಿಯಮ್ ರೀತಿಯಲ್ಲಿ ಸೆಲೆಬ್ರೇಷನ್ ಆಯಿತು. ಈ ರೀತಿ ಆರತಿ ತಟ್ಟೆಯನ್ನು ಅಂದರೆ ದೀಪದ ತಟ್ಟೆಯನ್ನು ನಾವು ರೆಡಿ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ತಾಯಿಯನ್ನು ಈ ರೀತಿ ಅಲಂಕಾರ ಮಾಡಿದ್ವಿ. ಲಕ್ಷ್ಮೀ ಪೂಜೆ ಮಾಡೋ ದಿನ, ನರಕ ಚತುರ್ದಶಿಯ ದಿನ ಸಾಯಂಕಾಲ ಪಟಾಕಿ ಹೊಡೆಯೋ ಟೈಮ್ ಬಂದೇ ಬಿಡ್ತು. ಮಕ್ಕಳಿಗೆ ಸಂತಸದ ಕ್ಷಣ. ನನ್ನ ಔಟ್ಫಿಟ್ ಅವತ್ತಿನ ದಿನ ಹೇಗಿತ್ತು ಅಂತ ನಾನು ನಿಮಗೆ ಒಂದು ಲುಕ್ ಕೊಡ್ತಾ ಇದ್ದೀನಿ. ನಾನು ಹಾಕ್ಕೊಂಡಿದ್ದು ಈ ರೀತಿ ರೆಡ್ ಕಲರ್ ಸ್ಯಾರಿ. ತುಂಬ ಗ್ರ್ಯಾಂಡಾಗಿತ್ತು ಸ್ಯಾರಿ, ಅಂತ ಹೆವಿ ಅನಿಸಿರಲಿಲ್ಲ, ಲೈಟ್ ವೆಯ್ಟ್. ಆ್ಯಕ್ಚುಲಿ ಇದು ನನ್ನ ಸಿಸ್ಟರ್ ಸ್ಯಾರಿ. ನನಗದು ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಆ ಸ್ಯಾರಿಗೆ ನಾನು ಈ ರೀತಿ ಗೋಲ್ಡನ್ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ರೆಡ್ ಕಲರ್ ಸ್ಯಾರಿಗೆ ಈ ರೀತಿ ಗೋಲ್ಡನ್ ಬ್ಯಾಂಗಲ್ಸ್ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಆ ಗೋಲ್ಡನ್ ಬ್ಯಾಂಗಲ್ಸ್ಗೆ ಗೋಲ್ಡನ್ ಕಲರ್ ಇಯರಿಂಗ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಈ ರೀತಿ ವಾಚ್ ಹಾಕೊಂಡ್ಬಿಟ್ರೆ ಅಫಿಷಿಯಲ್ ಲುಕ್ ಕೊಡುತ್ತೆ ಹಾಗೂ ಮಾಡರ್ನ್ ಲುಕ್ ಕೂಡ ಕೊಡುತ್ತೆ. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನನ್ನ ಲುಕ್ ಓವರ್ ಆಲ್ ಯಾವ ರೀತಿ ಕಾಣ್ತಾ ಇದೆ, ನನ್ನ ಅಟೈರ್ ಈ ರೀತಿ ಔಟ್ಫಿಟ್ಟಲ್ಲಿ ಅಂತ. Happy Diwali! Are you happy? Smile. Come, Aju Ganesh. Happy Diwali! Yay! Yay! Happy Diwali! Cheers! Are you happy? ಹೀಗೆ ಹಬ್ಬದ ಮೊದಲ ದಿನ ನರಕ ಚತುರ್ದಶಿಯ ದಿನ
ತುಂಬ ಸಂತೋಷದಿಂದ ಮಕ್ಕಳ ಜೊತೆಯಲ್ಲಿ ನನ್ನ ದೀಪಾವಳಿ ಹಬ್ಬ ಆಚರಣೆ ಆಯಿತು. ಇದು ಅಮಾವಾಸ್ಯೆಯ ದಿನ, ಅವತ್ತು ಗ್ರಹಣ ಬೇರೆ ಇತ್ತು. ಅಷ್ಟು ಗ್ರ್ಯಾಂಡಾಗಿ ನಾವು ಆಚರಣೆ ಮಾಡಲಿಲ್ಲ. ಮಕ್ಕಳು ಮಾತ್ರ ಪಟಾಕಿ ಸಿಡಿಸಿದ್ರು ಅಷ್ಟೇ. It's done, Mom. Give me. Collection day. Bingana. Yay. Kalu anate. Yay. Go forward, Mama. Kalu ana bingana. Very good. Yay. You should do the flower pot now. ಥರ್ಡ್ ಡೇ, ಬಲಿಪಾಡ್ಯಮಿ ಹಬ್ಬದ 3ನೇ ದಿನ. ನಾನು ಯಾವ ರೀತಿ ರೆಡಿಯಾಗಿದ್ದೀನಿ, ನನ್ನ ಕಾಸ್ಟ್ಯೂಮ್ ಅಂದರೆ ಅಟೈರ್ ಔಟ್ಫಿಟ್ ಯಾವ ರೀತಿ ಇತ್ತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ರೀತಿ ಬ್ಯಾಂಗಲ್ಸ್ನ ಮ್ಯಾಚಪ್ ಮಾಡ್ಕೊಂಡಿದ್ದೀನಿ. ಅದೇ ವಾಚ್ ಅಫಿಷಿಯಲ್ ಕೊಡಲಿ ಅಂತ ಹಾಕ್ಕೊಂಡಿದ್ದೀನಿ. ಜುಮ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಡಾಲರ್ ಇರುವಂತಹ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ನನ್ನ ಡ್ರೆಸ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಕೂಡ ನನಗೆ ನನ್ನ ತಂಗಿ ಕೊಟ್ಟಿರುವಂತಹ ಗಿಫ್ಟ್. ಈ ಡ್ರೆಸ್ ಇತ್ತೀಚೆಗೆ ನಾನು ಕೊಂಡುಕೊಂಡಂತಹ ಡ್ರೆಸ್ ವ್ಲಾಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟ ಇದ್ದವರು ಈ ಡ್ರೆಸ್ ಡೀಟೇಲ್ಸ್ ಕೂಡ ಅದರಲ್ಲಿದೆ, ಪ್ರೆಸ್ ಮಾಡಿ ಹೋಗಿ ನೋಡ್ಕೋಬೋದು. ಈ ಡ್ರೆಸ್ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡ್ತಾಯಿತ್ತು. ಆ್ಯಂಕಲ್ ಲೆಂತ್ ತನಕ ಇದ್ರ ಸ್ಲೀವ್ಸ್ ಬಂದಿತ್ತು. ನಿಮಗೆ ಈ ಡ್ರೆಸ್ ಇಷ್ಟ ಆಯಿತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ಥ್ಯಾಂಕ್ ಯು ಸೋ ಮಚ್ ನಿಖಿತಾ for this beautiful and traditional dress. ಬಂತು ನೋಡಿ ಪಟಾಕಿ ಹೊಡೆಯೋ ಟೈಮ್. ಈ ವರ್ಷ ಆಶು ಕೂಡ ತುಂಬ ಜಾಸ್ತಿನೇ ಪಟಾಕಿ ಹೊಡೆದ. ಅವ್ರ ಮಾಮ ಕೂಡ ಹೆಲ್ಪ್ ಮಾಡಿದರು. ಪರಿಸರ ಸ್ನೇಹಿ ಪಟಾಕಿಗಳನ್ನು ಹಚ್ಚಿದ್ವಿ ಹಾಗೂ ಮಕ್ಕಳ ಜೊತೆ ನಾವು ದೊಡ್ಡವರು ಸೂಪರ್ವಿಷನ್ ಮಾಡಿಕೊಂಡೇ ಹೊಡೆಸಿದ್ವಿ. Happy Diwali. It's a joke. It's not coming. Struggling. Yes, you can. You can. Put the tip on that. Putting. Be careful. Be careful. Put on the tip. Guys, run! Run! Oh, done. Put it on top. Run! Tip. You should put Happy it. Diwali, Mother. Happy Diwali. Yay. Yay. Happy. Guys, run! Run! Oh, done. Put it on top. Run! Tip. You should put Happy it. Diwali, Mother. Happy Diwali. Yay. Yay. ನನ್ನ ಔಟ್ಫಿಟಲ್ಲಿ ನಾನು ಕೆಲವು ರೀಲ್ಸ್ನ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅದರ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದರ ಆಡಿಯೋ ಕೂಡ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿ ನೀವು ಅದನ್ನ ಫಾಲೋ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಪ್ರಿಯ ಲೇಖ ಅನ್ನೋದು ಕೂಡ ಹಾಗೂ ಲೇಖಪ್ರಿಯ 982 ಅನ್ನೋ ನನ್ನ 2 ಅಕೌಂಟ್ಗಳಿವೆ. ಅಲ್ಲಿಗೆ ಹೋಗಿ ನನ್ನ ಫಾಲೋ ಮಾಡಿ ಹಾಗೂ ನನಗೆ ಕಾಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸೋದನ್ನು ಮರಿಬೇಡಿ. When I wake up, I feel cozy, yeah. Can you hold up? Don't need no coffee yet. Got no makeup. How do you look so fine? Bust up. How did I make you mine? Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment.
much love when we take our time to make love. Promise you I'm not wasting time in the bathtub. We don't gotta rush, no, never gonna rush, no. My life's in a slow. ಸೊ ಈ ರೀತಿ ನಮ್ಮ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ. ನಿಮ್ಮ ಹಬ್ಬ ನೀವು ಯಾವ ರೀತಿ ಆಚರಿಸಿದ್ರಿ 3 ದಿನಗಳ ಕಾಲ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ಕೊಳ್ಸೋದನ್ನ ಮರಿಬೇಡಿ. ಯು ಆಲ್ ಟೇಕ್ ಕೇರ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಈ ರೀತಿಯ ಒಂದು ದೀಪ ಕೂಡ ಮನೇಲೇ ಮಾಡಿರುವಂತಹ DIY ಲ್ಯಾಂಪ್ ನಿಮಗೆ ಇದು ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. Got me feeling loved, even though I hold us up. Let me know if you ever think that I am being too much. You got me feeling loved, even though I hold us up. Let me know if you ever think that I am being so. Just stay a minute, another minute. Hold on a second, I love this moment, yeah.